ಬನ್ನಿ ವೀಕ್ಷಕರೇ, ಇವಾಗ ಪೇಷಂಟ್ ಬಂದಿದ್ದಾರೆ. ಅವ್ರ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಸರ್, ಇದು ನನಗೆ ಲೆಫ್ಟ್ ಸೈಡು ಲೆಫ್ಟ್ ಹೇಳ್ತಾ ಬರುತ್ತೆ. ಆಮೇಲೆ ಇಲ್ಲಿ ಕೈ ಬಲಕ್ಕೆ ಹೇಳ್ತಾ ಬರುತ್ತೆ, ಬಲಕ್ಕೆ ಸೇರ್ಕೊಂಡಿದೆ. ಇಲ್ಲಿ ಲೆಫ್ಟಲ್ಲಿ ಬೆನ್ನು ನೋವು ಬರುತ್ತೆ. ಯಾವಾಗಿನ ಸರ್ ಇದು? ಈಗಾಗಲೇ 7 ಇಯರ್ಸ್. 7 ಇಯರ್ಸಿಂದ ಪ್ರಾಬ್ಲಮ್ ಇದೆ, ಫೇಸ್ ಮಾಡ್ತಾ ಇದ್ದಾರೆ. ಫೇಸ್ ಮಾಡಿ ಮುಂಚೆ ಎಲ್ಲಿ ತೋರಿಸಿದ್ರು ಸರ್? ಮುಂಚೆ ಸುಮಾರು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀವಿ? ಆಯುರ್ವೇದಿಕ್ ಹಾಸ್ಪಿಟಲ್ ಮಾಮೂಲಿ ಮಸಾಜ್ ಮಾಡ್ತಿದ್ರು. ಆಮೇಲೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಫಿಸಿಯೋಥೆರಪಿ ಮಾಡಿದ್ರು. ಆಮೇಲೆ ಅಕಪಂಚರ್ ಟ್ರೀಟ್ಮೆಂಟ್ ಅದನ್ನು ಮಾಡಿಸಿದ್ವಿ. ಅಂದರೆ ನಿಮಗೆ ಟ್ಯಾಬ್ಲೆಟ್ ಕೊಡೋದು, ಮಾಡೋದು ಅಷ್ಟೇ, ಮಸಾಜ್ ಮಾಡೋದು. ಅದು ಬಿಟ್ಟು ರಿಸಲ್ಟ್ ಸಿಕ್ಕಿಲ್ಲ. ಸರಿ ಸರ್, ಖಂಡಿತ ಇವಾಗ ಚೆಕ್ ಮಾಡೋಣ ನಮ್ಗೆ ಏನು ಪ್ರಾಬ್ಲಮ್ ಆಗಿದೆ ಅಂತ. ಬನ್ನಿ ವೀಕ್ಷಕರೇ, ಇವಾಗ ಈ ಪೇಷಂಟ್ ಪ್ರಾಬ್ಲಮ್ ಏನಂತ MRI ಸ್ಕ್ಯಾನ್ ರಿಪೋರ್ಟ್ ಚೆಕ್ ಮಾಡೋಣ. ನೋಡಿ, ಇವ್ರಿಗೆ C4, C5, C6, C7 ಇಷ್ಟು ಬಲ್ಜ್ಗಳನ್ನು ಡಿಸ್ಕ್ ಬಲ್ಜ್ ಆಗಿದೆ. ಅದರಿಂದ ಅವ್ರಿಗೆ ಸರ್ವಿಕಲ್ ಸ್ಪಾಂಡಿಲೈಸಿಸ್ ಆಗಿದೆ, ಕತ್ತು ಮೂವ್ಮೆಂಟ್ ಆಗ್ತಿಲ್ಲ. ಜೊತೆಗೆ ಇವ್ರಿಗೆ ಶೋಲ್ಡರ್ಸ್ ಕೂಡ ಪೇನ್ ಬರ್ತಾ ಇದೆ. ಇದರಲ್ಲಿ ನೋಡಿ L4, L5 ಕೂಡ ಪ್ರಾಬ್ಲಮ್ ಇದೆ. ಬನ್ನಿ ರೆಡಿ ಮಾಡೋಣ. ಆಯ್ತು, ನಾನು ಫೋನ್ ಮಾಡ್ತೀನಿ. ಬನ್ನಿ ವೀಕ್ಷಕರೇ, ಇವಾಗ ನಮ್ಮ ಪೇಷಂಟ್ ಇದು ಟ್ರೀಟ್ಮೆಂಟ್ ಮುಗಿದಿದೆ. ಅವ್ರ ಎಕ್ಸ್ಪೀರಿಯನ್ಸ್ ಮತ್ತು ಅವ್ರ ಅನುಭವ ಹೇಗಿತ್ತು ಅಂತ ಅವ್ರ ಬಾಯಿಂದಲೇ ಕೇಳೋಣ. ಸರ್, ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವನ ಹಂಚ್ಕೋಬೋದು. ಮೊದಲು ತುಂಬ ನೋವಿತ್ತು, ತುಂಬ ಸೇದು ಮತ್ತು ಎಳ್ತಾ ಮತ್ತು ಎಲ್ಲ ಬಾಡಿ ಎಲ್ಲ ಫುಲ್ ಟೈಟಿತ್ತು. ಇವಾಗ ಎಲ್ಲ ಸ್ವಲ್ಪ ಫ್ರೀ ಆಗಿದೆ, ಬಾಡಿ ನೋವೆಲ್ಲ ಕಮ್ಮಿ ಆಗಿದೆ, ಎಳ್ತ ಎಲ್ಲ ಕಮ್ಮಿ ಆಗಿದೆ. ಇವಾಗ ಸ್ವಲ್ಪ ನಾರ್ಮಲ್ ಸ್ಟೇಜ್ ಬಂದಿದೆ ಬಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಸರ್ವಿಕಲ್ ಸ್ಪಾಂಡಲೈಸಿಸ್, ಸರ್ವಿಕಲ್ ನೆಕ್ ಪೈನ್ ಮತ್ತು L4, L5 ಡಿಸ್ಕ್ ಬಲ್ಜ್, ಸಯಾಟಿಕಾ ಪೈನ್ ಈಸ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.